ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಗೌಡ ವ್ಲಾಗ್ಸ್. ಬ್ಯಾಂಗ್ಳೂರಲ್ಲಿದ್ದು ಎಲ್ಲಾದರೂ ವೀಕೆಂಡ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಈ ಟೆಂಪಲು ನಿಮ್ಮ ಫಸ್ಟ್ ಲಿಸ್ಟಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಟೆಂಪಲ್ ಬಂದ್ಬಿಟ್ಟು ಗೋಲ್ಡ್ ಕಲರಲ್ಲೇ ಇದೆ. ಅದು ನೋಡ್ತಾ ಇದ್ದ ಹಾಗೆಯೇ ಎಲ್ಲೋ ಗೋಲ್ಡ್ ಟೆಂಪಲಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೂಪರ್ ನೇಚರ್ ಇದೆ. ಮತ್ತು ಈ ದೇವಸ್ಥಾನ ಬಂದು ಫೇಮಸ್ ಶ್ರೀ ಆಸಾಪುರ ಮಾತಾಜಿ ಟೆಂಪಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಆಶಾಪುರ ಮಾತಾಜಿ ವಿಗ್ರಹ ಅಲ್ಲದೆ ಗಣೇಶನ ವಿಗ್ರಹನೂ ಸಹ ಇದೆ. ಅದೇ ರೀತಿ ಶಿವನ್ ಲಿಂಗನೂ ಸಹ ಇದೆ. ಇದು ಹಿಂದೂಸ್ ಟೆಂಪಲ್ ಅಂತ ಹೇಳಿ ಹೇಳ್ತಾರೆ. ದೇವಸ್ಥಾನದ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಅಲ್ಲಿ ಕಲರ್ ಯೂಸ್ ಮಾಡ್ತಿರೋವಂಥದ್ದು, ಕಲರ್ ಕಾಂಬಿನೇಷನ್ ಬಂದು ದೇವಸ್ಥಾನ ನೋಡಿದ ತಕ್ಷಣ ಕಣ್ಣು ಸೆಳೆಯೋ ಥರ ತುಂಬ ಚೆನ್ನಾಗಿ ಆರ್ಕಿಟೆಕ್ಚರನ್ನು ಕೊಟ್ಟಿದ್ದಾರೆ. ಇನ್ನು ಈ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದಲ್ದೇ ಮಕ್ಕಳಿಗೆ ಆಟ ಆಡೋಕೆ ಅಂತ ಹೇಳಿ ಕೆಲವೊಂದಷ್ಟು ಆಟ ಆಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗಿ ಪಾರ್ಕ್ ಅಲ್ಲಿ ಗೇಮ್ಸನ್ನು ಇಟ್ಟಿದ್ದಾರೆ. ಕುತ್ಕೊಳ್ಳೋಕ್ಕೆ ಲಾನು ತುಂಬ ಅಂದರೆ ತುಂಬ ವಿಶಾಲವಾಗಿದೆ. ಅದಲ್ದೇ ದೇವಸ್ಥಾನದ ಎಂಟ್ರೆನ್ಸ್ ನೋಡ್ತಾ ಇದ್ದೀರಲ್ವ, ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಡಿಸೈನಿಂಗ್ ಆಗಿದೆ. ಅಲ್ಲಿ ಹೋದ್ರಂತೂ ನಾವೇನೋ ವೀಕೆಂಡ್ಗೆ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಫ್ಯಾಮಿಲಿ ಜೊತೆ ಇಲ್ಲಿಗೆ ಬಂದು ದೇವ್ರ ದರ್ಶನವನ್ನು ತಗೊಂಡು ಆರಾಮಾಗಿ ಮಕ್ಕಳಿದ್ರೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಪಾರ್ಕಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಡೇನ ನಾವು ಆರಾಮಾಗಿ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. ಇನ್ನು ದೇವಸ್ಥಾನದ ಹತ್ರ ಸುತ್ತಮುತ್ತ ಇರುವಂತಹ ನೇಚರ್ ಏನಿದೆ ಪೀಸ್ಫುಲ್ ಮತ್ತು ಗ್ರೀನರಿಯಿಂದ ತುಂಬಿದೆ. ಸೊ ಬೆಂಗಳೂರಲ್ಲಿರೋರಿಗೆ ಇದಂತೂ ಬೆಸ್ಟ್ ವೀಕೆಂಡ್ ಸ್ಪಾಟ್ ಅಂತಲೇ ಹೇಳ್ಬೋದು. ಐ ಲವ್ ದಿಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿದಂತಹ ದೇವಸ್ಥಾನ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ದೇವಸ್ಥಾನ ಇರುವಂತಹ ಸ್ಥಳನ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ಅಡ್ರೆಸ್ಸನ್ನು. ಹಾಗೆ ನೀವೇನಾದರೂ ಈ ವಿಡಿಯೋನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.